ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇಷ್ಟು ದಿನ PU ವಿದ್ಯಾರ್ಥಿಗಳ ಮುಂದೆ ಒಂದು ಕ್ವಶನ್ ಇತ್ತು, ಎಕ್ಸಾಮ್ ಕ್ಯಾನ್ಸಲ್ ಆಗ್ತದೋ ಇರ್ತದೋ ಅಂಥೇಳಿ. ಬಟ್ ಈಗ ಕ್ಯಾನ್ಸಲ್ ಅಂಥೇಳಿ ನ್ಯೂಸ್ ಬಂದ ಮೇಲೆ ಭಾಳಷ್ಟು ಕ್ವಶನ್ಸ್ಗಳು ಬರ್ತಾ ಇದೆ. ಸೊ ನೀವು ನನ್ನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೋಡಿದರೆ ಹಿಂದಿನ ಒಂದಷ್ಟು ವಿಡಿಯೋದಲ್ಲಿ ನನಗೆ ಆನ್ಸರನ್ನು ಹೇಳೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನನಗೂ ಕೂಡ ಕ್ಲಾರಿಟಿ ಇಲ್ಲ. ನಿಮಗೆ ಎಷ್ಟು ಗೊತ್ತಿದೆ ಈ ವಿಷಯದಲ್ಲಿ ಅಷ್ಟೇ ವಿಷಯ ನನಗೂ ಕೂಡ ಗೊತ್ತಿದೆ, ಅದು ಗೊತ್ತಿರಲಿ. ನಾವೇನು ಮೇಲಿನಿಂದ ಇಳಿದು ಬಂದವರಲ್ಲ. ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಅಲ್ಲಿ ಕಮೆಂಟ್ ಮಾಡ್ತಾರೆ, ಸರ್ ಪ್ಲೀಸ್ SLC ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿ, PUC ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಬೇಡಿ. ಮಾಡಬೇಡಿ ಮಾಡಿ ಅನ್ನೋದಕ್ಕೆ ನೀವು ಯಾರು, ಮಾಡೋದಿಲ್ಲ ಅನ್ನೋದಕ್ಕೆ ನಾ ಯಾರು, ಅಥವಾ ಮಾಡ್ತೀನಿ ಅನ್ನೋದಕ್ಕೆ ನಾ ಯಾರು? ಎಲ್ಲದಕ್ಕೂ ಮೇಲೆ ದೇವರಿದ್ದಾನೆ. ಅಂದರೆ ಸೊ ನಮ್ಮ ಯಡಿಯೂರಪ್ಪ ಅವರು ಇದ್ದಾರೆ, ಕರ್ನಾಟಕ ಸರ್ಕಾರ ಇದೆ, ಅವ್ರು ಏನು ಡಿಸಿಷನ್ನ ತಗೋತಾರೆ ಅದನ್ನು ನಾವು ಫಾಲೋ ಮಾಡಲೇಬೇಕು. ಆದರೂ ಒಂದಷ್ಟು ಕ್ಲಾರಿಟಿಯನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇದು ಈ ಒಂದು PDF ನಿಮಗೇನು ಕಾಣಿಸ್ತಾ ಇದೆ, ಇದು ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ತಮ್ಮ ವಾಟ್ಸಪ್ ಸ್ಟೇಟಸ್ಸಲ್ಲಿ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಯೂಟ್ಯೂಬ್ ವಿಡಿಯೋಗಳು ಕೂಡ ಇದರ ಮೇಲೆ ಆಗಿದೆ, ಹೌದಾ? ಸೊ ಈಗ ನಾನು ಕೂಡ ಇದರ ಮೇಲೆ ಇಲ್ಲಿ ಬಂದಿರೋಂಥ ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ ಹೊರತು ಈ ಒಂದು PDF PU ಬೋರ್ಡ್ನಿಂದಲೇ ಬಂದಿದ್ದ ಅಥವಾ ಹೇಗೆ, ಅಥವಾ ಇದರ ಒಂದಷ್ಟು ಡೌಟ್ಸ್ಗಳು ನನಗೂ ಇದೆ. ಯಾಕಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ಡೇಟನ್ನು ನೋಡಿ, 3/6/2021 ಅಂತ ಇದೆ. ಅಂದರೆ ನಿನ್ನೆ ರೆಡಿಯಾಗಿರುವಂತಹ PDF ಇದು, ಹೌದಾ? ಸೊ ಅದಕ್ಕೆ ನನಗೊಂದು ಸ್ವಲ್ಪ ಡೌಟ್ ಇದೆ. ಸೊ ಇದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಂದಿರ್ಬೋದು. ಅದು ಅಲ್ಲದೆ ಎಟ್ ದ ಎಂಡ್ ಜನರಲಿ PU ಬೋರ್ಡ್ PDF ಇದ್ದಾಗ ರಿಮೆಂಬರ್, ಸೊ ಇಷ್ಟೇ ಇರೋದಿಲ್ಲ, ಮುಂದೆ ಈ ಪ್ರತಿಯನ್ನು ಮಾನ್ಯ ಜಿಲ್ಲಾ ಉಪನಿರ್ದೇಶಕರಿಗೆ ಗಳಿಸಲಾಗಿದೆ ಎಲ್ಲ ಇರ್ತದೆ. ಸೊ ಐ ವಾಸ್ ವೇಟಿಂಗ್ ಫಾರ್ ದಿಸ್ PU ಬೋರ್ಡ್ ನೋಟಿಫಿಕೇಷನ್, ಇನ್ನೂ ಕೂಡ ಬಂದಿಲ್ಲ. ಸೊ ಇಲ್ಲಿ ಇರೋದರ ಪ್ರಕಾರ ಏನಾದರೂ ನಿಜ ಆದರೆ ಹೇಳೋದಿದ್ರೆ, ಯಾಕಂತಂದರೆ ನಂದು ಕೂಡ ಬಹಳಷ್ಟು ಜನ ಕ್ವಶನ್ಸ್ ಇದೆ. ಈಗ ನೋಡಿ, ಸುರೇಶ್ ಕುಮಾರ್ ಅವರು ಹೇಳಿದರು, ಸೊ ಫಸ್ಟ್ PUC ಮಾರ್ಕ್ಸನ್ನು ತೊಗೊಂಡು ನಾವು ಸೆಕೆಂಡ್ PUC ಗ್ರೇಡನ್ನು ಕೊಡ್ತೀವಿ ಅಂಥೇಳಿ. ಆದರೆ ಯಾರು ರಿಪೀಟರ್ಸ್ ಇದ್ದಾರೆ, ಅಥವಾ ಯಾರು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅಥವಾ ಯಾರು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀದೇನೆ ಬಂದಿದ್ದಾರೆ, ಇಂಥವರ ಕತೆ ಏನು ಅಂಥೇಳಿ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ರೈಟ್? ಸೊ ಅದರ ಒಂದಷ್ಟು ವಿಷಯವನ್ನು ನಾವು ಡಿಸ್ಕಸ್ ಮಾಡೋಣಂತೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಮತ್ತು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಕೆಮಿಸ್ಟ್ರಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ಇದು ವಿಡಿಯೋ ಈ ಒಂದು PDF PU ಬೋರ್ಡ್ ಅವರು ಕೊಟ್ಟಿದ್ದೇ ಹೌದಾಗಿದ್ದರೆ, ಇಲ್ಲಿ ಕೊಟ್ಟಿರುವಂಥದ್ದು ಏನಂತ ಹೇಳಿಬಿಟ್ಟಿದ್ದೀನಿ. ಸೊ ಇಲ್ಲಿ ಕೊಟ್ಟಿರೋದು ಏನಂತಂದರೆ, ಸೊ 2020-2021 ಶೈಕ್ಷಣಿಕ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ, ಹೌದಾ? ಹಾಗಾದರೆ ಗ್ರೇಡಿಂಗ್ ಅಥವಾ ಅಂಕಗಳ ಆಧಾರದ ಮೇಲೆ ಹೇಗೆಗಳನ್ನ ಕೊಡ್ತಾರೆ ಅಂತಂದರೆ, ಸೊ ಈ ಹಿಂದೆ ಪ್ರಥಮ PUCಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂಕಗಳನ್ನ ನೀಡಿ ಪ್ರಕಟಣೆಗೊಳಿಸಲು ತೀರ್ಮಾನಿಸಿದೆ ಅಂತ ಇದೆ, ಹೌದಾ? ಸೊ ಒಂದು ಪಾಯಿಂಟ್ ಇದು ಕೂಡ ಸುರೇಶ್ ಕುಮಾರ್ ಸರ್ ಅವರು ಹೇಳಬೇಕಾದ್ರೂ ಕ್ಲಿಯರ್ ಮಾಡಿದ್ದಾರೆ. ಪ್ರಥಮ PUCಯಲ್ಲಿ ನೀವು ಗಳಿಸಿರುವಂಥ ಅಂಕಗಳನ್ನು ನೋಡಿ ನಾವು ಆ ಗ್ರೇಡ್ ಮಾರ್ಕ್ಸನ್ನು ಕೊಡೋದಿಲ್ಲ, ಗ್ರೇಡ್ಸ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಗ್ರೇಡ್ಸ್ಗಳು ಯಾವ ರೀತಿ ಇರ್ತದೆ, ಯಾವ ರೀತಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ, ಇವೆಲ್ಲದಕ್ಕೂ ಕೂಡ ನಾವು ಕಾದು ವೇಟ್ ಮಾಡಲೇಬೇಕು. ಸೊ ಅದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳಿದರೂ ಕೂಡ ನನ್ನ ಕಡೆಯಿಂದ ನೋ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಗೊತ್ತಿರಲಿ, ಈ ಕೇಸ್ ಒಳಗೆ ಇಲ್ಲಿ ಹೇಳಿರೋದು ಏನಂತಂದರೆ, ಫಸ್ಟ್ PUCಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಾವು ಕೊಡ್ತೀವಿ. ಈ ಒಂದು ವಿಧದಲ್ಲಿ ಫಲಿತಾಂಶವು ನಿಮಗೇನಾದರೂ ತೃಪ್ತಿ ಆಗದಿದ್ದರೆ, ಸೊ ನಿಮಗೇನಾದರೂ ಈ ಫಲಿತಾಂಶ ತೃಪ್ತಿಯಾಗದಿದ್ದರೆ ಏನು ಮಾಡಬೇಕು? ಸೊ ಏನು ಮಾಡ್ಬೋದು ಅಂತಂದರೆ, ಸೊ ನೀವು ಈ ಒಂದು ರಿಸಲ್ಟ್ ನನಗೆ ಇಷ್ಟ ಇಲ್ಲ, ನಾನು ಫಸ್ಟ್ PUCಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೀನಿ, ಅದಕ್ಕಾಗಿ ಸೆಕೆಂಡ್ PUCಯಲ್ಲಿ ಚೆನ್ನಾಗಿ ಓದ್ತೀನಿ, ಮಾರ್ಕ್ಸ್ ತೊಗೋತೀನಿ ಅಂಥೇಳಿ ನೀವು ಅವರು ಎಕ್ಸಾಮನ್ನು, ಅಂದರೆ COVID-19 ಕೇಸಸ್ಗಳು ಕಡಿಮೆ ಆದಮೇಲೆ ಏನು ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ, ಆ ಎಕ್ಸಾಮನ್ನು ನೀವು ಅಟೆಂಡ್ ಆಗಿ ಎಕ್ಸಾಮನ್ನು ಚೆನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನನ್ನ ಒಂದು ಸಜೆಷನ್ ಸ್ಟೂಡೆಂಟ್ಸ್ಗಳಿಗೆ ಅಂತಂದರೆ, ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಇನ್ನೊಂದು ಪಾಯಿಂಟನ್ನು ಕೇಳ್ತಾ ಇದ್ರು. ಸೊ ಇನ್ನೊಂದು ಪಾಯಿಂಟನ್ನು, ಇದು ಒಂದು ಪಾಯಿಂಟ್ ಹೇಳಿ ಮುಗಿಸ್ಬಿಡ್ತೀನಿ. ಸೊ ತೃಪ್ತಿಯಾಗದಿದ್ದಲ್ಲಿ ಕೋವಿಡಲ್ಲೇ ನಿಯಂತ್ರಣಕ್ಕೆ ಬಂದ ನಂತರ ದ್ವಿತೀಯ PUC ಪರೀಕ್ಷೆಗೆ ಹಾಜರಾಗಬಹುದು ಅಂತ ಹೇಳಿದ್ದಾರೆ. ಕ್ಲಾರಿಟಿನಾ? ಸೊ ಈಗ ಪ್ರಸ್ತುತ ದ್ವಿತೀಯ PUC ಪರೀಕ್ಷೆಗೆ ಹಾಜರಾಗಲು ನೋಂದಾಯಿಸಿಕೊಂಡ ಪುನರಾವರ್ತಿತ ರಿಪೀಟರ್ಸ್, ಅಂದರೆ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಫೇಲ್ ಆಗಿ, ಸೆಕೆಂಡ್ PUC ಎಕ್ಸಾಮಲ್ಲಿ ಫೇಲ್ ಆಗಿ 1-2 ಸಬ್ಜೆಕ್ಟನ್ನು ಉಳಿಸ್ಕೊಂಡು ಈ ವರ್ಷ ಎಕ್ಸಾಮನ್ನು ಬರೀತೀವಿ ಅನ್ನೋರಿಗೆ ಏನು ಹೇಳಿದ್ದಾರೆ ಅಂತಂದರೆ, ಸೊ ನಿಮಗೆ ಫಲಿತಾಂಶವನ್ನು ಮೇಲೆ ತಿಳಿಸಿದಂತೆ ಪ್ರಕಟಗೊಳಿಸಲು ಯಾವುದೇ ಸ್ಪಷ್ಟ ದಾಖಲೆಗಳು ಲಭ್ಯವಿಲ್ಲದ ಕಾರಣದಿಂದ ದ್ವಿತೀಯ PUC ಎಕ್ಸಾಮನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಮತ್ತು ಖಾಸಗಿ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ನೀವು ಹೇಳ್ಬೋದು, ನಮಗಿದು ಅನ್ಯಾಯ, ಇದು ನಾವು COVID-19 ಸಫರ್ ಆಗಿಬಿಡ್ತೀವಿ. ಸೊ ಎಲ್ಲ ಹೌದು, ಅದು ಹೇಳಿದ್ನಲ್ಲ, ಫೈನಲಿ ನಾನು ಅನ್ಕೋಬೋದು, ನೀವು ಅನ್ಕೋಬೋದು, ಡಿಸಿಷನ್ ನಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿರೋದು ಅವ್ರು ಏನು ಡಿಸಿಷನ್ ಕೊಡ್ತಾರೆ ಅದನ್ನು ಫಾಲೋ ಮಾಡೋದಷ್ಟೇ, ಹೌದಾ? ಫೈನಲಿ ರಿಪೀಟರ್ಸ್
ಮತ್ತು ಅಂದರೆ ಸಪ್ಲಿಮೆಂಟ್ರಿ ಲಾಸ್ಟ್ ಇಯರ್ ಫೇಲ್ ಆಗಿ ಈ ವರ್ಷ ಬರೀತಾ ಇರುವಂಥ ವಿದ್ಯಾರ್ಥಿಗಳು ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಗಳು ಎಕ್ಸಾಮನ್ನು ಬರೀಬೇಕು ಅಂಥೇಳಿ ಇದನ್ನು ಕೊಟ್ಟಿದ್ದಾರೆ. ಮತ್ತೊಂದು ಸಲ ಹೇಳಿಬಿಡ್ತೀನಿ, ಇದು ನಿನ್ನೆ 3ನೇ ತಾರೀಕು ಕೊಟ್ಟಿರುವಂತಹ ಒಂದು ಇದು, ಆದರೆ ಎಲ್ಲದೂ ಅನೌನ್ಸ್ ಆಗಿದ್ದು ಇವತ್ತು. ಅದಕ್ಕೆ PU ಬೋರ್ಡಿಂದ PU ಬೋರ್ಡ್ ವೆಬ್ಸೈಟಲ್ಲಿ ಇದು ಇಲ್ಲ, ಈ PDF PU ಬೋರ್ಡ್ ವೆಬ್ಸೈಟಲ್ಲಿ ಇಲ್ಲ, ಕ್ಲಿಯರಾಗಿ ಹೇಳಿಬಿಡ್ತೀನಿ. PU ಬೋರ್ಡ್ ವೆಬ್ಸೈಟಲ್ಲಿ ಬಂದ ಮೇಲೆ ಇನ್ನೊಂದು ಸಾರಿ ನಿಮಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಅಥವಾ ಕಾಲೇಜಿಗೆ ಒಂದು ನೋಟಿಫಿಕೇಷನ್ ಬರ್ತದೆ, ಅದು ಬಂದ ಮೇಲೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಇದನ್ನು ನಾವು ನಿಜ ಅಂತ ನಂಬಿದರೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಮತ್ತು ಖಾಸಗಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೇಕು ಅಂತ ಇದೆ. ಕರೆಕ್ಟಾ? ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ನನ್ನ ಒಂದಷ್ಟು ಕ್ವಶನ್ಸ್ಗಳು ಮತ್ತು ನಿಮ್ಮ ಒಂದಷ್ಟು ಕ್ಲಾರಿಫಿಕೇಷನನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಸರ್, ಈಗ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಏನಾಗ್ತದ ಅಂತಂದರೆ, ಜನರಲಿ ನಾನು ಆ್ಯಸ್ ಅ ಲೆಕ್ಚರರ್ ನಾನು ಅಬ್ಸರ್ವ್ ಮಾಡೋದು ಹೇಗೆ ಅಂತಂದರೆ, ಫಸ್ಟ್ PUC ಬಂದಾಗ 10th ಮುಗಿಸಿ ಬಂದಿರ್ತಾರೆ, ಅವರಿಗೆ ಇನ್ನೂ ಫಸ್ಟ್ PUC ಸಿಲೆಬಸ್ಸಿನ ಕಂಪ್ಲೀಟ್ ಆದಂತಹ ಅರ್ಥ ಆಗಿರೋದಿಲ್ಲ, ಇನ್ನೊಂದಷ್ಟು ಟೈಮ್ ಬೇಕಾಗ್ತದೆ. ಯಾಕಂದರೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬರ್ತಾರೆ. ದೇ ವಿಲ್ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್ ವಿತ್ ಇಟ್ ಸೆಲ್ಫ್. ಅದಕ್ಕೆ ಆ್ಯಸ್ ಅ ಲೆಕ್ಚರರ್ ನಾವು ಒಂದಷ್ಟು ಕಾಲೇಜಸ್ಗಳಲ್ಲಿ ನಾವು ನಮ್ಮ ಹುಡುಗರಿಗೆ ಹೇಳೋದು ಇಷ್ಟೇ, ಫಸ್ಟ್ PUCಯಲ್ಲಿ ಫಸ್ಟ್ PUCಯಲ್ಲಿ 4 ಮಾರ್ಕ್ಸ್ ಕಡಿಮೆ ಆದರೂ ಅಡ್ಡಿಲ್ಲಪ್ಪ, ನೀನು ಕಾನ್ಫಿಡೆನ್ಸನ್ನು ತಗೋ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡು, ಅಂದರೆ ಆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಸೆಕೆಂಡ್ PUCಯಲ್ಲಿ ಅದು ನಿನಗೆ ಹೆಲ್ಪ್ ಆಗ್ತದೆ, ಜಾಸ್ತಿ ಮಾರ್ಕ್ಸ್ ಬೀಳ್ತದೆ ಅಂತ ಹೇಳಿರ್ತೀವಿ. ಅಂಥದ್ರಲ್ಲಿ ಫಸ್ಟ್ PUC ಎಕ್ಸಾಮ್ ಮಾರ್ಕ್ಸನ್ನು ತೊಗೊಂಡು ಈಗ ನಮಗೆ ಸೆಕೆಂಡ್ PUCಯಲ್ಲಿ ಮಾರ್ಕ್ಸನ್ನು ಕೊಡ್ತೀವಿ ಅಥವಾ ಗ್ರೇಡನ್ನು ಕೊಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ಗಳಿಗೆ ಇದು ಸಮಾಧಾನ ಆಗೋದಿಲ್ಲ. ನಿಮ್ಮ ಜಾಗದಲ್ಲಿ ನಾನಿದ್ದರೂ ಕೂಡ ಅದನ್ನೇ ಹೇಳ್ತಿದ್ದೆ. ಕರೆಕ್ಟಾ? ಸಮಾಧಾನ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕ್ವಶನ್ನು. ಫಸ್ಟ್ PUCಯಿಂದ ಕೊಡೋದಾದರೆ ನಾವು ಸೆಕೆಂಡ್ PUC ಇನ್ನೊಂದ್ಸಲ ಎಕ್ಸಾಮ್ ಬರೀತೀವಿ ಅಂಥೇಳಿ. ಹೌದಾ? ಇದು ಫಸ್ಟ್ ಪಾಯಿಂಟು. ಇನ್ನೊಂದು ಇಂಪಾರ್ಟೆಂಟ್ ನಾವು ಒಂದಷ್ಟು ಅಬ್ಸರ್ವ್ ಮಾಡೋದೇನಂತಂದರೆ, ಕಾಲೇಜಸ್ಗಳಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ PUCಯಲ್ಲಿ ಅಷ್ಟೊಂದು ಕಾನ್ಸಂಟ್ರೇಷನ್ ಇರೋದಿಲ್ಲ. ಗೊತ್ತಿರಲಿ, ಫಸ್ಟ್ PUCಯನ್ನು ಸ್ವಲ್ಪ ಈಸಿಯಾಗಿ ತೊಗೊಂಡ್ಬಿಟ್ಟಿರ್ತಾರೆ, ಸೀರಿಯಸ್ ಆಗಿ ಬರೆದಿರೋದಿಲ್ಲ. ಅಂತಹ ಕೇಸ್ ಒಳಗೆ ಏನು ಮಾಡ್ತಾರೆ, ಸೆಕೆಂಡ್ PUCಗೆ ಬಂದಾಗ ಮಿನಿಮಮ್ 10 to 20, 30% ಮಾರ್ಕ್ಸ್ಗಳು ಜಾಸ್ತಿ ಆಗಿರೋದನ್ನು ಕೂಡ ನಾವು ನೋಡಿರ್ತೀವಿ. ಹೌದಾ? ಹಾಗಿದ್ದಾಗ ಏನಾಗ್ತದ ಅಂತಂದರೆ, ಯಾವಾಗಲೂ ಹೇಗೆ ನಮ್ಮ ಜೀವನದಲ್ಲಿ ನಾವು ಒಂದು ಸಾರಿ ಹೊಡ್ತಾ ತಿನ್ನಬೇಕು. ಅಂದರೆ ನಮಗೆ ಯಾವಾಗ ಫಸ್ಟ್ PUCಯಲ್ಲಿ ಮಾರ್ಕ್ಸ್ ಕಡಿಮೆ ಆಗಿರ್ತದೆ, 70%, 75% ಅಥವಾ 60% ಆಗಿರ್ತದೆ, ಅಂಥ ಸಂದರ್ಭದಲ್ಲಿ ನಾವು ಕುತ್ಕೊಂಡು ಸ್ಟಡಿ ಮಾಡಿ ಸೆಕೆಂಡ್ PUCಯಲ್ಲಿ more than 90-95% ತೆಗೆದಿರೋಂಥ ಸ್ಟೂಡೆಂಟ್ಸ್ಗಳನ್ನು ಕೂಡ ನೋಡಿರ್ತೀವಿ. ಅಂಥ ಕೇಸಸ್ ಒಳಗೆ ಈ ಒಂದು ಮೆಥಡ್ ಏನಿದೆ ಇದು ಡೆಫಿನೆಟ್ಲಿ ಅವರಿಗೆ ಬೇಜಾರಾಗ್ತದೆ, ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಅವಕ್ಕೆ ಸಾಧ್ಯ ಆಗೋದಿಲ್ಲ, ನನಗೂ ಗೊತ್ತಿದೆ. ಬಟ್ ಫೈನಲಿ ನಾನು ಹೇಳಿರೋ ಹಾಗೆ ಇದು ನಿಮ್ಮ ಡಿಸಿಷನ್ಸ್ ಅಲ್ಲ. ಹೌದಾ? ಡಿಸಿಷನ್ಗಳು ಅವ್ರು ತಗೋತಾ ಇದ್ದಾರೆ, ನಾವು ಅದನ್ನು ಫಾಲೋ ಮಾಡಬೇಕು. ಫಸ್ಟ್ PUC ಇದನ್ನು ತೊಗೊಂಡು ಕನ್ಸಿಡರ್ ಮಾಡಿದರೆ ನನಗೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಂದರೆ ನನ್ನ ಸಜೆಷನ್ ಅಂತಂದರೆ, ನೀವು ಎಕ್ಸಾಮ್ ಬರೀಬೇಕಂತ ಇದ್ದೀರಾ, ಕರೆಕ್ಟಾಗಿ ಓದ್ಕೊಂಡಿದ್ದೀರಾ ಆಲ್ರೆಡಿ, ಎಕ್ಸಾಮನ್ನು ಬರೀರಿ. ಡೆಫಿನೆಟ್ಲಿ ಸೆಕೆಂಡ್ PUC ಎಕ್ಸಾಮನ್ನು ಕಂಡಕ್ಟ್ ಮಾಡೇ ಮಾಡ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವರು ಬರೀಲೇಬೇಕು, ಮತ್ತು ರಿಪೀಟರ್ಸ್ಗಳಂತೂ ಬರೀಲೇಬೇಕಂತ ಹೇಳಿದ್ದಾರೆ. ಅವ್ರ ಜೊತೆ ನೀವು ಎಕ್ಸಾಮನ್ನು ಬರೀರಿ. ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಗುಡ್ ಮಾರ್ಕ್ಸ್. ಅದಕ್ಕೆ ನೀವು ಈಗ ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ, ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ PUC ನಿಮ್ಮ ಮಾರ್ಕ್ಸ್ ಸರಿ ಇಲ್ಲ, ನಾನು ಸೆಕೆಂಡ್ PUC ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ದೀನಿ, ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅಂತ ಕಾನ್ಫಿಡೆನ್ಸ್ ಇದ್ದರೆ ಗೋ ಅಹೆಡ್. ಇದು ನನ್ನ ಸಜೆಷನ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಫಸ್ಟ್ PUC ಕಡಿಮೆ ಬಿದ್ದಿದ್ರೆ, ಅಂದರೆ ಆವಾಗ ಸೀರಿಯಸ್ ಇಲ್ಲಾಗಿತ್ತು, ಆವಾಗ ಅಷ್ಟು ಸೀರಿಯಸ್ ಇರಲಿಲ್ಲ ಸರ್, ನಾನೀಗ ಸೀರಿಯಸ್ ಆಗಿದ್ದೀನಿ, ಎಕ್ಸಾಮ್ ಬರೀತೀನಿ, ಅದೇ ಹೇಳಿದ್ನಲ್ಲ, ನೀವು ಎಕ್ಸಾಮನ್ನು ಬರೀಬೋದು. ನೆಕ್ಸ್ಟ್ ಅಂತಂದರೆ ಎಕ್ಸಾಮ್ ಯಾವಾಗ, ವೆನ್ ದೆರ್ ವಿಲ್ ಬಿ ಎಕ್ಸಾಮ್ ಅಂತ ನಿಮ್ಮ ಕ್ವಶನ್ ಇದೆ. ವೆನ್ ದೆರ್ ವಿಲ್ ಬಿ ಎಕ್ಸಾಮ್ ಅಂತ ಅಂದರೆ ಡೆಫಿನೆಟ್ಲಿ ಜುಲೈ 3rd ವೀಕಿಗೆ, ರಿಮೆಂಬರ್ 10th ಎಕ್ಸಾಮನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಜುಲೈ 3rd ವೀಕಿಗೆ ಇತ್ತಂದರೆ ಇದನ್ನು ಆಗಸ್ಟ್ 1st ವೀಕ್ ಅಥವಾ 2nd ವೀಕ್ ಇಡಬಹುದು. ಇನ್ನೊಂದು ಹೇಳಿಬಿಡ್ತೀನಿ, ಯಾರು ಎಕ್ಸಾಮನ್ನು ಬರೀತೀರಿ ಅಥವಾ ನಿಮಗೆ ಸಮಾಧಾನ ಇಲ್ಲ ಫಸ್ಟ್ PUC ಇದನ್ನು ಎಕ್ಸಾಮ್ ಬರೀತೀನಿ ಅಂತ ಹೇಳ್ತೀರಿ, ಅವರು ಇನ್ನೊಂದಕ್ಕೆ ನೀವು ರೆಡಿಯಾಗಿರಬೇಕು. ದೇ ವಿಲ್ ನೆವರ್ ಗಿವ್, ಅಂದರೆ ದೇ ಡೋಂಟ್ ಥಿಂಕ್ ಅಬೌಟ್ ಗಿವಿಂಗ್ ಸಮ್ ಗ್ಯಾಪ್ ಬಿಟ್ವೀನ್ KCET ಆ್ಯಂಡ್ ಸೆಕೆಂಡ್ PUC ಎಕ್ಸಾಮ್. ಇದು ಒಂದು ನಾವು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ಅಂದರೆ ಆ ಭಾಳ ಗ್ಯಾಪ್ ಕೊಟ್ಟು ಎಕ್ಸಾಮನ್ನು ಮಾಡೋದಾದರೆ ಅವರಿಗೆ ಅಷ್ಟು ಟೈಮ್ ಸಾಕಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಅದು ಅಲ್ಲದೆ ಇನ್ನೊಂದು ಅವಕಾಶ ನಿಮಗಿದೆ. ಏನೇ ಡಿಸಿಷನ್ ತೊಗೊಳ್ಳೋದಿದ್ರು ಕೂಡ ಅವ್ರು ಹೇಳಿರೋ ಪ್ರಕಾರ ಜೂನ್ 3rd ವೀಕ್ ಅಥವಾ 4th ವೀಕಿಗೆ ಸೆಕೆಂಡ್ PUC ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಕಾಲೇಜಸ್ಗಳು ತಮ್ಮ ರಿಸಲ್ಟನ್ನು ರೆಡಿ ಮಾಡಿಕೊಡಬೇಕು, ಅವರು ಅನೌನ್ಸ್ ಮಾಡೋದಕ್ಕೆ ಹೇಳ್ತಾರೆ, ಅನೌನ್ಸ್ ಮಾಡ್ತಾರೆ. ಹೌದಾ? ಆ ಒಂದು ಸಮಯದಲ್ಲಿ ಜೂನ್ 3rd ಅಥವಾ 4th ವೀಕಿಗೆ ನಿಮಗೆ ಸಮಾಧಾನ ಇಲ್ಲ ಅಂತಂದರೆ
ನೀವು ಆವಾಗ ಡಿಸಿಷನ್ನ ತೊಗೋಬೋದು. ನನ್ನ ಸಜೆಷನ್ ಈಗ ಕೂತ್ಕೊಂಡು KCETಗೆ ಅಥವಾ ನೀಟಿಗೆ ನಿಮ್ಮ ಪ್ರಿಪರೇಷನನ್ನು ಮಾಡಿ, ಸೀರಿಯಸ್ ಆಗಿ ಮಾಡಿ. ರೈಟ್. ಸೊ ರಿಮೆಂಬರ್ ದ್ಯಾಟ್. ಸೊ ಇನ್ನೊಂದು ಬಹಳಷ್ಟು ಜನ ಸ್ಟೂಡೆಂಟ್ ಕೇಳಿದ್ದು, ಸರ್ ಈ ರೀತಿ ಗ್ರೇಡ್ ಸಿಸ್ಟಮ್ ಕೊಟ್ಟಾಗ ವಾಟ್ ಅಬೌಟ್ KCET? ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ KCET ಇಂಜಿನಿಯರಿಂಗಲ್ಲಿ 50% ನಮಗೆ, ಸೊ 50% ಬೋರ್ಡನ್ನು ತೊಗೋತಾರೆ. ಬೋರ್ಡನ್ನು ತೊಗೊಂಡಾಗ ಮಾರ್ಕ್ಸನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ? ಈ 50% ಬೋರ್ಡ್ ತೊಗೋಬೇಕಾದ್ರೆ ನಮಗೆ ಫಸ್ಟ್ PUC ಗ್ರೇಡ್ ಕೊಟ್ಟು ತೊಗೊಂಡ್ರೆ ನಾವು ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದು ಎಲ್ಲ ಕ್ಲಾರಿಟಿ ನನಗೂ ಕೂಡ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಸೊ ಆ ಕ್ಲಾರಿಟಿ ಬಂದ ಮೇಲೆ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. KEದವರು ಅಥವಾ ಅಶ್ವಥ್ ನಾರಾಯಣ್ ಅವರ ಒಂದು ಸುಪರ್ದಿಗೆ ಸಂಬಂಧಪಟ್ಟಿದ್ದು ಸುರೇಶ್ ಕುಮಾರ್ ಅವರ ಕೈಯಲ್ಲಿ ಬರೋದಿಲ್ಲ. ಸೊ ಅಶ್ವಥ್ ನಾರಾಯಣ್ ಅವರಿಗೆ ಸಂಬಂಧಪಟ್ಟಿರೋದಾಗಿರೋದಕ್ಕೆ ಉನ್ನತ ಶಿಕ್ಷಣ ಸಚಿವರಾಗಿರೋದು. ಸೊ ಅವರು ಇನ್ನೊಂದು ಡಿಸಿಷನ್ನ ತಗೋತಾರೆ. ಅದನ್ನು ತಗೊಳ್ಳೋದಕ್ಕೆ ಡೆಫಿನೆಟ್ಲಿ ಇನ್ನೊಂದು 2 ವಾರ ತಗೋತಾರೆ ನಮ್ಮ ಕರ್ನಾಟಕ ಗೌರ್ಮೆಂಟು. ಅದಕ್ಕೆ ನೀವು ರೆಡಿಯಾಗಿರಿ ಈಗಿಂದಾನೆ. ಅದ್ರ ಬಗ್ಗೆ ಪ್ಯಾನಿಕ್ಕಾಗಿ ಚಿಂತೆ ಮಾಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದರ ಬಗ್ಗೆ ಮುಂದೆ ಚಿಂತೆ ಮಾಡೋಣ ಅಂತ ನಿಮ್ಮ KCET ಎಕ್ಸಾಮನ್ನು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದರೆ ಅದನ್ನು ಸ್ವಲ್ಪ ರಿಗರಸ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ. ಇದು ನನ್ನ ಸಜೆಷನ್. KCETಗೆ 50% ತೊಗೋತಾರಾ, ಅಥವಾ ಮುಂದೆ ಬರುವಂಥ ಎಕ್ಸಾಮ್ಸ್ಗಳಿವೆ, ಒಂದಷ್ಟು ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗಳಿವೆ, ಒಂದಷ್ಟು ಗೌರ್ಮೆಂಟ್ ಸೆಕ್ಟರ್ ಎಕ್ಸಾಮ್ಸ್ಗಳಿರ್ತದೆ, ಅದಕ್ಕೆ PUC ಸೆಕೆಂಡ್ ಇಯರ್ ಮಾರ್ಕ್ಸನ್ನು ತೊಗೋತಾರೆ. ಸೊ ಹಾಗಿದ್ದಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಇವೆಲ್ಲದಕ್ಕೂ ಕ್ವಶನ್ ಸೊಲ್ಯೂಷನ್ಸ್ ಈಗ ಸದ್ಯದಕ್ಕೆ ನಿಮ್ಮ ಕೈಯಲ್ಲಿ ಇಲ್ಲ. ಸೊ ನನ್ನ ಕೈಯಲ್ಲೂ ಇಲ್ಲ, ನಿಮಗೆ ಅದು ಈಗ ಸಿಗೋದೂ ಇಲ್ಲ, ಗೊತ್ತಿರಲಿ. ಸೊ ಅದಕ್ಕೆ ಸುಮ್ಮನೆ ನಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಈಗಿರುವಂತಹ ಒಂದು ಸಂತೋಷವನ್ನು ಹಾಳು ಮಾಡ್ಕೊಳ್ಳೋದರಲ್ಲಿ 2 ಮಾತಿಲ್ಲ ಅನ್ನೋದು ನನ್ನ ಒಂದು ಸಜೆಷನ್. ಅದಕ್ಕೆ KCET ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್, ಅವರು ಹೇಗೆ ತೊಗೋತಾರೆ, ರ್ಯಾಂಕಿಂಗನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ, ವೆದರ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ತೊಗೋತಾರೋ ತೊಗೊಳ್ಳೋದಿಲ್ವೋ, ಇವೆಲ್ಲದರ ಬಗ್ಗೆಯೂ ಕೂಡ ನಮಗೆ ಇನ್ಫಾರ್ಮೇಷನ್ ಬರ್ತದೆ. ಬಂದ ಮೇಲೆ ನಾನು ನಿಮಗೆ ಹೇಳ್ತೀನಿ. ಸೊ ಅಲ್ಲಿವರೆಗೆ ಡೋಂಟ್ ವರಿ, ಡೋಂಟ್ ಟೇಕ್ ಟೆನ್ಷನ್, ಆಲ್ ಈಸ್ ವೆಲ್ ಅಂತೇಳಿ ಆರಾಮಾಗಿದ್ದು ಬಿಡಿ. ಓಕೆ. ಸೊ ನೆಕ್ಸ್ಟ್ ಅಂತಂದರೆ, ಸೊ ಗ್ರೇಡ್ ಸಿಸ್ಟಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಹೌದಾ? ಗ್ರೇಡ್ ಸಿಸ್ಟಮ್ ಅಂತಂದರೆ ರಿಮೆಂಬರ್, ಗ್ರೇಡ್ ಸಿಸ್ಟಮ್ ಅಂತ ಅಂದರೆ ಮಾರ್ಕ್ಸ್ ಕೊಡ್ತಾರಾ ಅಥವಾ ABCD ಅಂತ ಕೊಡ್ತಾರಾ ಅಥವಾ A+B+ ಅಂತ ಕೊಡ್ತಾರಾ? ಸೊ ಹೀಗೆ ಭಾಳ ಜನ ಕೇಳ್ತಾ ಇದ್ದೀರಿ. ಸೊ ಇದಕ್ಕೂ ಕೂಡ PU ಬೋರ್ಡಿಂದ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಸೊ ಸ್ವಲ್ಪ ಪೇಷನ್ಸ್ ಇರಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಹೇಳೋದು ಇಷ್ಟೇ. ಸೊ ಇವತ್ತು ತಾನೇ ಎಕ್ಸಾಮ್ ಇಲ್ಲ, ರದ್ದು ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಾವು ಅವರಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ವಾ? ಸೊ ನಾವು ಇಷ್ಟು ದಿನ ಹೇಳ್ತಿದ್ವಿ ಅಟ್ಲೀಸ್ಟ್ ಎಕ್ಸಾಮ್ ಇದೆಯೋ ಇಲ್ಲೋ ಅಂತ ಹೇಳಪ್ಪ ನಾನು ಮುಂದಿನ ನೋಡ್ಕೋತೀನಿ ಅಂತೇಳಿ. ಈಗ ಅವ್ರು ಹೇಳಿದ ಮೇಲೆ ತಕ್ಷಣವಾಗಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡಬೇಕು ಇದಿನ ಡೇ ಅಂತಂದರೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಒಂದಷ್ಟು ಡಿಸ್ಕಷನ್ಗಳು ನಡೀಬೇಕು. ಆ ಡಿಸ್ಕಷನ್ಗಳು ನಡೆದ ಮೇಲೆ ನಿಮಗೆ ಆನ್ಸರ್ಗಳು ಸಿಗ್ತದೆ. ಅಲ್ಲಿವರೆಗೆ ನಾವು ಪೇಷನ್ಸಿಂದ ಇರಲೇಬೇಕಾಗ್ತದೆ, ರಿಮೆಂಬರ್, ಗೊತ್ತಿರಲಿ. ಸೊ ಇದನ್ನು ಬಿಟ್ಟು ನನ್ನ ಒಂದಷ್ಟು ಕ್ವಶನ್ಸ್ಗಳು ಗೌರ್ಮೆಂಟಿಗೆ ಅಥವಾ PU ಬೋರ್ಡಿಗೆ ಅಂತಂದರೆ ಇಷ್ಟೇ. ನಿಮ್ಗೆ ಗೊತ್ತಿರೋ ಹಾಗೆ ಭಾಳಷ್ಟು ಜನ ಅಂಥ ಸ್ಟೂಡೆಂಟ್ಸ್ಗಳು ಕೂಡ ನೋಡ್ತಿರ್ಬೋದು. ಫಸ್ಟ್ PUCಯಲ್ಲಿ ನಾವು ಬೋರ್ಡ್ ಎಕ್ಸಾಮನ್ನು ಮಾಡಿದ್ವಿ. ಬೋರ್ಡ್ ಎಕ್ಸಾಮ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮನ್ನು ಮಾಡಿದ್ವಿ, ಕರೆಕ್ಟಾ? ರಿಸಲ್ಟನ್ನು ಕೂಡ ಕೊಟ್ವಿ. ರಿಸಲ್ಟನ್ನು ಫೇಲ್ ಅಂತ ಬಂತು. ರಿಸಲ್ಟ್ ಫೇಲ್ ಬಂದಂಥ ಸ್ಟೂಡೆಂಟ್ಸ್ಗಳಿಗೆ ಸಪ್ಲಿಮೆಂಟ್ರಿಯನ್ನು ಮಾಡಬೇಕು ಅಂತ ಬಂತು. ಬಟ್ ಅದಾದಮೇಲೆ ಲಾಸ್ಟ್ ನೋಟಿಫಿಕೇಷನ್ ಏನು ಬಂತು PU ಬೋರ್ಡಿಂದ, ಸಪ್ಲಿಮೆಂಟ್ರಿ ಎಕ್ಸಾಮ್ ಇಲ್ಲದೇ ಫಸ್ಟ್ PUCಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕು ಅಂತ ಬಂತು. ನನ್ನ ಕ್ವಶನ್ ಇಷ್ಟೇ, ರಿಕ್ವೆಸ್ಟ್ ಟು ದ ಗೌರ್ಮೆಂಟ್, ಇದನ್ನು ಕ್ಲಾರಿಟಿ ಕೊಡಿ. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳಿದ್ದಾರೆ ಈಗ ಸೆಕೆಂಡ್ PUCಯಲ್ಲಿ ಇದ್ಬಿಟ್ಟಿದ್ದಾರೆ, ಬಟ್ ಅವರ ಫಸ್ಟ್ PUC ಫೇಲ್ ಆಗಿತ್ತು, ಪ್ರಮೋಟ್ ಮಾಡಿತ್ತು, ಅಂಥವರಿಗೆ ಮಾರ್ಕ್ಸನ್ನು ಹೇಗೆ ಕೊಡ್ತೀರಿ? ಸೊ ನನ್ನ ಕ್ವಶನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಲ್ಲಿ ಪಾಸ್ ಆದವ್ರಿಗೆ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದವರಿಗೆ ಸ್ವಲ್ಪ ಚಿಂತೆ ಇರ್ತದೆ, ನಾನು ಅದನ್ನು ಉತ್ತಮಪಡಿಸ್ಕೋಬೇಕು ಅಂತ ಇರ್ತದೆ, ಫೈನ್. ಬಟ್ ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮಲ್ಲಿ ಫೇಲ್ ಆಗಿ ಅದಾದಮೇಲೆ ಸಪ್ಲಿಮೆಂಟ್ರಿ ಬರೆಯಬೇಕು ಅಂತ ಬಂದಾಗ ಸಪ್ಲಿಮೆಂಟ್ರಿಯನ್ನು ಕೊರೋನಾ ಕಾರಣದಿಂದ ರದ್ದು ಮಾಡಿ ಎಲ್ಲರನ್ನೂ ಸೆಕೆಂಡ್ PUCಗೆ ಪ್ರಮೋಟ್ ಮಾಡಿದರು. ಸೆಕೆಂಡ್ PUCಗೆ ಪ್ರಮೋಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಹೇಗೆ ರ್ಯಾಂಕಿಂಗನ್ನು ಅಂದರೆ ಮಾರ್ಕ್ಸನ್ನು ಅಥವಾ ಗ್ರೇಡನ್ನು ಕೊಡ್ತಾರೆ? ಸೊ ಹಾಗೇನಾದರೂ ಕೊಡುವಂಥ ಸಿಸ್ಟಮ್ ನಿಮ್ಮ ಹತ್ರ ಇದ್ದರೆ ಈಗ ರಿಪೀಟರ್ಸ್ ಅಥವಾ ಸಪ್ಲಿಮೆಂಟ್ರಿಯನ್ನು ಈಗ ಫೇಲ್ ಆಗಿ ಯಾರು ಎಕ್ಸಾಮನ್ನು ಬರೀತಾ ಇದ್ದಾರೆ ಅವರಿಗೂ ಕೂಡ ಹಾಗೆ ಮಾಡ್ಬೋದಲ್ವಾ? ಸೊ ಇದು ನನ್ನ ಕ್ವಶನ್, ರಿಮೆಂಬರ್, ಗೊತ್ತಿರಲಿ. ಇನ್ನೊಂದು ಅಂತಂದರೆ, ಸೊ CETಗೆ ಹೇಗೆ ಕನ್ಸಿಡರ್ ಮಾಡ್ತೀರಿ ಅನ್ನೋದನ್ನು ಆದಷ್ಟು ಬೇಗ ನಮ್ಮ ಮಕ್ಕಳಿಗೆ ಹೇಳಿ. ಯಾಕಂದರೆ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ. CET ಎಕ್ಸಾಮಿಗೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ತೊಗೋತಿರೋ ಇಲ್ಲೋ, ಮೆಡಿಕಲಿಗೆ ಪ್ರಾಬ್ಲಮ್ ಇಲ್ಲ, ಇಂಜಿನಿಯರ್ದವ್ರಿಗೆ ಅದೇ ಪ್ರಾಬ್ಲಮ್ ಇರ್ತದೆ, ಅದೇ ದೊಡ್ಡ ಕ್ವಶನ್ ನಮಗೆ. ಸೊ ಇನ್ ಕೇಸ್ ಆಫ್ ಇದು ಕೂಡ ಏನು ಅಗ್ರಿಕಲ್ಚರ್ಲಿ ಕೂಡ ಮಾರ್ಕ್ಸನ್ನು ತೊಗೋತಾರೆ, ಹೌದಾ? ಸೊ ಅಗ್ರಿಕಲ್ಚರ್ ಪ್ರಾಬ್ಲಮ್ ಏನು, ವೆಟರ್ನರಿಗೆ ಪ್ರಾಬ್ಲಮ್ ಏನು, ಇವೆಲ್ಲದೂ ಕೂಡ ಕ್ವಶನ್ಸ್ಗಳಿವೆ. ಇವೆಲ್ಲದನ್ನು ಕ್ಲಾರಿಟಿಯನ್ನು ಆದಷ್ಟು ಬೇಗ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಿ. ಯಾಕಂದರೆ ವಿದ್ಯಾರ್ಥಿಗಳು ಭವಿಷ್ಯದ ಸಂಪತ್ತು.
ಹೌದಾ? ಸೊ ಅಂಥವರ ಮೈಂಡನ್ನು ಕೆಡಿಸ್ಕೊಂಡು ಟೆನ್ಷನ್ ಆಗಿ ಪ್ಯಾನಿಕ್ ಆಗಿ ಕೂತ್ಕೊಂಡ್ರೆ ವಿದ್ಯಾರ್ಥಿಗಳ ಲೆಕ್ಚರ್ ಆದ ನಮಗೆ ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟು ಗೌರ್ಮೆಂಟಿಗೆ ಇಷ್ಟೇ, ಸೊ ಪ್ಲೀಸ್ ಗಿವ್ ಕ್ಲಾರಿಟಿ ಅಬೌಟ್ ದೀಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸ್ವಲ್ಪ ಬಹಳ ಲಾಂಗ್ ಆಗಿರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ಹೇಳ್ಕೊಳ್ಬೇಕಿತ್ತು. ಸೊ ನಿಮ್ಮ ಏನು ಕ್ವಶನ್ಸ್ಗಳಿವೆ ಅದು ನನಗೂ ಕೂಡ ಇದೆ. ಸೊ ನಾನು ಕಮೆಂಟಲ್ಲಿ ಆನ್ಸರ್ ಮಾಡ್ತಾ ಇಲ್ಲ ಅಂದರೆ ಡೋಂಟ್ ಥಿಂಕ್ ಅದರ್ವೈಸ್. ಸೊ ನನಗೆ ಹೇಳೋದಕ್ಕೆ ಆನ್ಸರ್ಗಳು ಇಲ್ಲ. ಸೊ ಯಾಕಂದರೆ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನನಗೂ ಕೂಡ ಗೊತ್ತಿದೆ. ನನಗೇನಾದರೂ ಗೊತ್ತಾದ ತಕ್ಷಣ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವು ಯಾವುದೂ ಕೂಡ ಕ್ಲಾರಿಫೈ ಆಗಿಲ್ಲ. ಇಷ್ಟೇ ಇವತ್ತಿನ ಖುಷಿಯ ವಿಚಾರ ಅಥವಾ ಒಂದಷ್ಟು ಮಂದಿಗೆ ದುಃಖದ ವಿಚಾರ ಏನಂತಂದರೆ ಸೆಕೆಂಡ್ PUC ಎಕ್ಸಾಮ್ ರದ್ದಾಗಿದೆ. ಮುಂದಿನ ಒಂದಷ್ಟು ವಿಷಯಗಳನ್ನು ಮುಂಬರುವ ದಿನಗಳಲ್ಲಿ ತಿಳ್ಕೊಳ್ಳೋಣಂತೆ. ನನ್ನ ರಿಕ್ವೆಸ್ಟ್ ನನ್ನ ಸ್ಟೂಡೆಂಟ್ಸ್ಗೆ ಇಷ್ಟೇ, ಕೂತ್ಕೊಂಡು CETಗೆ ನೀಟಿಗೆ ಪ್ರಿಪೇರ್ ಆಗೋದಕ್ಕೆ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ KCET ಆ್ಯಂಡ್ ನೀಟ್ ಇಫ್ ಯು ಸ್ಟಾರ್ಟ್ ಫ್ರಮ್ ಟುಡೇ ಆಲ್ಸೋ. ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಆ್ಯಂಡ್ ನನ್ನ ಚಾನಲ್ಲಿ ಕೆಮಿಸ್ಟ್ರಿ ಬಗ್ಗೆ ನಿಮಗೆ ಥಿಂಕ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಂದು ಚಾಪ್ಟರ್ಲು ಸಿನಾಪ್ಸಿಸ್ ಡಿಫ್ರೆಂಟ್ ಲೆವೆಲ್ ಕ್ವಶನ್ಸ್ಗಳು ಸಿಗ್ತದೆ. ಪ್ಲೀಸ್ ಗೋ ಥ್ರೂ ದ್ಯಾಟ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.